ಬೇಸಿಗೆ ರಜಾ ಬಂತು ಅಂದ್ರೆ ಅಮ್ಮಂದಿರಿಗೆ ಇದೆಲ್ಲ ನೋಡ್ತಾ ಇರ್ತೀವಿ. ನಿಮ್ಮ ಮನೇಲಿ ಇದೇ ತರ ಇದ್ರೆ ಕಾಮೆಂಟ್ ಮಾಡಿ. ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ಹಾಯ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ. ಇದು ನೋಡಿ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ. ಲ್ಯಾಟ್ರಿ ಅಕ್ಕನ ಮಕ್ಕಳು ಮನೆಗೆ ಬಂದಿದ್ದಾರೆ. ಅವ್ರು ಮಾಡಿರೋದು ಅದ್ರ ಜೊತೆ ನನ್ನ ಮಗಳು ಒಬ್ಳು ಎಲ್ಲ ಮನೆನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದಾರೆ. ಈಗ ನನ್ನ ಅಕ್ಕನ ಮಕ್ಳು ಪರಿಚಯ, ಮತ್ತೆ ಮನೇಲಿ ಮಕ್ಳಿದ್ರೆ ಹೇಗೆಲ್ಲ ನಮ್ಗೆ ಟೈಮ್ ಪಾಸ್ ಆಗತ್ತೆ, ಮತ್ತೆ ಅವ್ರು ನಮ್ಗೆ ಎಷ್ಟು ಕೆಲಸ ಕೊಡ್ತಾರೆ ಅನ್ನೋದು ಇದೇ ಉದಾಹರಣೆ. ಓಕೆ, ಅವ್ರವ್ರ ಪರಿಚಯ ಮತ್ತೆ ಅವ್ರ ಅಡ್ರೆಸ್ ಏನೇನು ಅಂತ ನಾವು ಕೇಳೋದ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಿಮ್ಮ ಹೆಸರು? ಅಡ್ಡೆಸ್ರೇನು? ಅಡ್ಡೆಸ್ರೇನಂತ ಕರೆಯೋದು ಆಂಟಿ? ಅಲ್ಲಮ್ಮ, ನಿನ್ನ ಅಡ್ಡೆಸ್ರು ಮೋಟಿನಾ ಇಲ್ಲ ಕುಳ್ಳಿನಾ? ಮೌರ್ಯ. ಇವನ ಹೆಸರು ಮೌರ್ಯ ಕೃಷ್ಣ. ನಿನ್ನ ಹೆಸರು ಏನಪ್ಪ? ಆಂಟಿ ಏನಂತ ಕರೆಯೋದು ನಿನ್ನ? ಗುಡಿಗೆರೆ ಕೃಷ್ಣ. ಓಕೆ, ಇವಳು ಅವರಿಬ್ರಿಗೆ ಅಕ್ಕ. ಮೇಡಮ್ ನಿಮ್ಮ ಹೆಸರು? ಯಶು. ಇವಳ ಹೆಸರು ಕಂಪ್ಲೀಟ್ ಆಗಿ ನೇಮು ಯಶ್ವಿತಾ. ಎಲ್ಲರೂ ನಾವು ಯಶು ಅಂತ ಕರಿತೀವಿ. ಅವಳಿಗೆ ಅಡ್ಡ ಹೆಸರಿಲ್ಲ. ಅವಳು ನನ್ನ ಮಗಳು ನವನಿ ಎಸ್ ಗೌಡ. ನಾವೆಲ್ಲ ಕಾಮನ್ ಆಗಿ ಚೆನ್ನಿ ಅಂತ ಕರಿತೀವಿ. ಇದು ಅವಳ ಅಡ್ಡ ಹೆಸರು. ಡಾಕ್ಟರ್ ನವನಿ ಅವರೇ, ಏನಾಗಿದೆ ಯಶ್ವಿತಾ ಇವ್ರಿಗೆ? ಡಾಕ್ಟರ್ ನವನಿ ಅವರೇ, ಏನಾಗಿದೆ ಡಿಂಪನವ್ರಿಗೆ? 8 ಆಗಿದೆಯಾ? ಏನ್ 8 ಆಗಿದೆ? ಓಕೆ ಓಕೆ, ಟೆಸ್ಟ್ ಮಾಡಿ. ಹಾ, ಏನಾದರೂ ಹೇಳಿ. ನೋಡಿ, ಮಕ್ಳುಗಳು ಡಾಕ್ಟರ್. ಇವ್ರನ್ನ ಕಷ್ಟಪಟ್ಟು ನಾವು ಡಾಕ್ಟ್ರು ಓದಿಸಿ ಖರ್ಚು ಮಾಡಿ ಅದಕ್ಕಿಂತ ಈ ಥರ ಕೊಟ್ಬಿಟ್ಟು ನೋಡಿಕೊಂಡು ತೃಪ್ತಿ ಪಟ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ ಈಗಿನ ಸಿಚುವೇಶನ್ಗಳಲ್ಲಿ. ಚಶ್ಮಾ, ನನ್ನ ಮಗಳು ಸ್ಪೆಕ್ಸ್ಗೆ ಚಶ್ಮಾ ಅಂತಾಳೆ. ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ಏನಂತ ಕರೀತಾರೆ ಕಾಮೆಂಟ್ ಮಾಡಿ. ಸ್ಟಾರ್ಟ್ ಮೇಡಮ್. ಹಾಂ, ಹೇಳಿ ಅವ್ರಿಗೆ ಏನಾಯ್ತು. ಬರೀ ನೋಡಿ, ಪೇಷಂಟು ಅಲ್ಲಿ ಬಿಡ್ತಾ ಇದ್ದಾರೆ. ಡಾಕ್ಟ್ರು ಕ್ಯೂರಿಯಾಸಿಟಿಯಿಂದ ಏನು ಹೇಳ್ತಾ ಇದ್ದಾರೆ ಅಂತ. ಏನಾಗಿದೆ ಡಾಕ್ಟರ್? ಜ್ವರ ಅಂತೆ. ನೋಡಿ, ಪೇಷಂಟ್ ಜ್ವರ ಅಂದಮೇಲೆ ಡಾಕ್ಟ್ರು ಓಕೆ ಮೇಡಮ್ ಕಂಟಿನ್ಯೂ. ಮಾತೆ ಕೊಡಿ, ಮಾತ್ರೆ. ಬನ್ನಿ ಇಲ್ಲೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಯಾವ್ದಿದು? ಎಲ್ಲೋ ಒಂದನೋ ಸೌಂಡ್ ಬರ್ತಾ ಇತ್ತು ಅನ್ಕೊಂಡೆ. ಯಾವುದು ಇದಪ್ಪ? ನೋಡಿ, ಡಾಕ್ಟರ್ ಜಾಯ್ನ್ ಆಗ್ಬಿಟ್ರು ಈಗ. ಬನ್ನಿ ಮೇಡಮ್. ತುಂಬಾ ದೀರ್ಘವಾಗಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಾತಾಡಿ, ಅವ್ರ ಜೊತೆ, ಪೇಷಂಟ್ ಜೊತೆ ಮಾತಾಡಿ. ಹಾ, ನೋಡಿ, ಏನೋ ಆಪರೇಷನ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಓಕೆ ಕಂಟಿನ್ಯೂ ಡಾಕ್ಟರ್. ರಿಯಾಕ್ಷನ್ ಕೊಡಿ ಪೇಷಂಟು ರಿಯಾಕ್ಷನ್ ಕೊಡಿ. ಸೂಜಿ ಚುಚ್ತಾ ಇರೋದು ಅವರು. ನೋಡಪ್ಪ, ನಾವು ಸೂಜಿ ಚುಚ್ಚಿದ್ರೆ ಬಾಯಿ ಲಬೋ ಅಂತ ಬಾಯಿ ಬಿಟ್ಕೊತೀವಿ. ಈ ಪೇಷಂಟು ಎಷ್ಟು ಸ್ಮೈಲ್ ಕೊಡ್ತಾ ಇದ್ದಾರೆ. ಸೂಪರ್. ದೇವ್ರಾಣೆ, ನನ್ನ ಮಗಳು ಮಾತಂತೂ ಅವ್ರಿಗಂತೂ ಅರ್ಥ ಆಗಲ್ಲ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಓ ನೋಡಿ, ಉಲ್ಟಾ ಹಾಕೊಂಡ್ ಬರ್ತಾಯ್ತು ಹುಲಿ. ಬಪ್ಪ, ನೀನು ಅಲ್ಲೇ ಇರಪ್ಪ. ಹಾಂ ಡಾಕ್ಟರ್, ಬರೀ ಡಾಕ್ಟರ್. ಯೋಚನೆ ಮಾಡ್ತಾ ಇದ್ದಾರೆ ಡಾಕ್ಟರ್, ಏನು ಮಾಡೋದು ಅಂತ. ನೋಡಿ, ಇದು ಗೊಂಬೆಗಳ ಪರಿಸ್ಥಿತಿ. ಡೆಡ್ ಬಾಡಿ ಮಾಡ್ಬಿಟ್ಟಿದ್ದಾಳೆ ಅಲ್ಲಿ. ಬಟ್ಟೆ ಎಲ್ಲನೂ ಬಿಚ್ಚಿ ಅದನ್ನ ಆಲೇನೆ ಪೋಸ್ಟ್ ಮಾರ್ಟಮ್ಮು ಡೆಡ್ ಬಾಡಿ ಮಾಡಿ ಇನ್ನೇನಿದ್ರು ಅಷ್ಟೇ, ಮುಗೀತು ಕತೆ. JCB ಬಂದ್ಬಿಡ್ತು. ಓಹೋ, ಪೇಷಂಟ್ ಫುಲ್ ಬಿದ್ದೋಯ್ತವ್ರೆ. ಹೋಗಿ ಮೇಡಮ್. ಬಿದ್ದೆ ಹೋದ್ರು.
ಇಂಥ ಮಕ್ಳುಗಳು ಒಬ್ಬ ತಾಯಿವರೇ ದೊಡ್ಡ ನಮಸ್ಕಾರ ಕಣ್ರವ ನಿಮ್ಗೆ. ಇಲ್ಲಿಗೆ ನಮ್ಮ ಈ ಒಂದು ಬ್ಲಾಗ್ಸ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಬಾಯ್.